ಇವಾಗ 10 ಗಂಟೆನೋ 10:30 ಆಗಿರಬೇಕು ಟೈಮು. ಇವಾಗ ಧನುಷ್ಕೋಡಿಯಿಂದ ಹಾಸನ್ಗೆ ಹೊರಟಿದ್ದೀವಿ. ಇವಾಗ ನೋಡಿ, ಇದು ಬ್ರಿಡ್ಜು ನೈಟ್ ಹೊತ್ತು ಯಾವ ಥರ ಕಾಣುತ್ತೆ ಅಂತ. ಬೆಳಗ್ಗೆನೇ ಹೊರಡ್ಬೋದಾಗಿತ್ತು, ಏಕೆಂದರೆ ಮತ್ತೆ ಅಲ್ಲಿ ನಿದ್ದೆನೂ ಬರ್ತಾಯಿಲ್ಲ. ಸಖತ್ತು ನಾವು ಕ್ಯಾಂಪಿಂಗ್ ಮಾಡ್ಕೊಂಡಿರೋದ್ರಿಂದ ಸರಿಯಾಗಿ ನಿದ್ದೆನೂ ಬರ್ತಾಯಿಲ್ಲ ಅದರೊಳಗಡೆ. ಹಂಗಾಗಿ ಇವಾಗ ಹೊರಟಿದ್ದೀವಿ. ನೋಡಿ ಪಕ್ಕದಲ್ಲೇ ಕಾಣಿಸ್ತಿದೆಯಲ್ಲ, ಅದು ದೊಡ್ಡ ದೊಡ್ಡ ಶಿಪ್ ಬಂದರೆ ಓಪನ್ ಆಗುತ್ತೆ. ಇದ್ರ ಬಗ್ಗೆಲ್ಲ ವೀಡಿಯೋ ಮಾಡೋಣ ಡೀಟೇಲ್ಸಾಗಿ ಅಂದ್ಕೊಂಡೆ, ಮಾಡೋಕ್ಕಾಗಲೇ ಇಲ್ಲ. ನಮಸ್ಕಾರ ಕರ್ನಾಟಕ, ಇನ್ನೊಂದು ವಿಡಿಯೋಗೆ ಸುಸ್ವಾಗತ ಗೈಸ್. ನಾವು ತಮಿಳ್ನಾಡು ಧನುಷ್ಕೋಡಿಗೆ ಬಂದು ಇದು 4ನೇ ದಿವಸ. ಇವಾಗ ಹೊರಟಿದ್ದೀವಿ ಹಾಸನ್ಗೆ ಹೋಗಬೇಕು. ನಮ್ಮ ಬ್ರೋಗೆ ಸ್ವಲ್ಪ ಕೆಲಸ ಇದೆಯಂತೆ, ಹಾಗಾಗಿ ಹಾಸನ್ಗೆ ಹೋಗ್ಬೇಕಂತ ಹೊರಟಿದ್ದೀವಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇವತ್ತಿದೆ ಪೆಟ್ರೋಲ್ ಬಂಕಲ್ಲಿ ಉಳ್ಕೊಂಡಿದ್ದು ಗೈಸ್. ಪಾಪ ಪೆಟ್ರೋಲ್ ಬಂಕ್ ಜಾಗ ಕೊಟ್ಟರು ಮಲ್ಕೊಳಕ್ಕೆ. ನೋಡಿ ಪಾಪ ಜಾಗ ಕೊಟ್ಟರು, ಇಲ್ಲಿ ಮಲ್ಕೊಂಡಿದ್ದು. ಇಲ್ಲಿಂದ ಹೊರಡಬೇಕು ಗೈಸ್. ನೋಡಿ ಸನ್ಸೆಟ್ಟಲ್ಲಿ ಕರೆಕ್ಟಾಗಿ ಹೊರಡೋದ್ರವಿ ಸನ್ಸೆಟ್ ಇದೆ. ಪಾಪ ಬ್ರೋ ಇದ್ದಾರಲ್ಲ, ಅವ್ರು ನೈಟ್ ಅವರೇ ನಮ್ಗೆ ಇರೋಕ್ಕೆ ಹೆಲ್ಪ್ ಮಾಡಿದ್ದು. ಪಾಪ ತಮಿಳ್ನಾಡಲ್ಲಿ ಸುಮಾರು ಜನ ಹೆಲ್ಪ್ ಮಾಡಿದ್ರು ಗೈಸ್. ಬಂಕಲ್ಲಿ ಉಳ್ಕೊಳ್ಳೋಕ್ಕೆಲ್ಲ. ಬಂಕಲ್ಲಿ ಉಳ್ಕೊಂಡ್ರೆ ಏನೇನು ಇದೆ, ಬಾತ್ರೂಮ್ ಇರುತ್ತೆ, ಚಾರ್ಜರ್ ಹಾಕೊಬೋದು, ಕ್ಯಾಂಪಿಂಗು ಹಾಕೊಬೋದು. ಸಖತ್ ಹೆಲ್ಪಿಂಗ್ ಇರುತ್ತೆ ಉಳ್ಕೊಂಡ್ರೆ. ಅಪ್ಡೇಟ್ ಕೊಡ್ತಾ ಇರ್ತೀನಿ ಗೈಸ್. ಭಯ್ಯ ಅವರ್ ಯು ಫೈನಾ? ಹೆಂಗಿದೆ ಧನುಷ್ಕೋಡಿ ಟ್ರಿಪ್ಪು? ಟ್ರಿಪ್ ಚೆನ್ನಾಗಿದೆ. ಈ ಊರಲ್ಲಿ ಸೊಳ್ಳೆಗಳು ಇಲ್ಲೇ ಟೀ ಕುಡಿಯೋಣ ಅಂತ ನಿಲ್ಸಿದ್ದು. ಇಲ್ಲಿ ಅಣ್ಣ ಫುಲ್ ಸಾಂಗಿಗೆ ಹಾಕೊಂಡು ಜೋಶಲ್ಲಿ ಅವನೇ ನೋಡಿ ಗೈಸ್. ಓಯ್ ಗೊತ್ತಲ್ಲ ಏನಾಯ್ತು ಇದಕ್ಕೆ ಗೈಸ್. ಇಲ್ಲೇ ಇವಾಗ ಮುಖ ತಕ್ಕೊಂಡು ಇವಾಗ ವಾಶ್ರೂಮ್ಗೆಲ್ಲ ಹೋಗಿ ಟಿಫಿನ್ ಮಾಡಬೇಕು. ಇನ್ನು ಟಿಫಿನ್ ಮಾಡಿಕೊಂಡು ಹೊರಡಬೇಕು ಗೈಸ್. ಆ ಅಂಕಲು ನಮ್ಮ ಹತ್ರ ಮಾತಾಡಿದ್ರು. ಸ್ವಲ್ಪ ಹೊತ್ತು ಆ ಅಂಕಲ್ ಹತ್ರ ಮಾತಾಡಿ, ಹಾಯ್ ಅಂಕಲ್. ಒಂದೊಂದಲ್ಲಡ ಗೈಸ್, ಅವ್ರು ನಾಚ್ಕೋತವ್ರೆ ಕ್ಯಾಮ್ರಾ ಮುಂದೆ ಬರೋಕ್ಕೆ. ಅಣ್ಣ ಲುಕ್ಕಿಂಗ್ ಅಣ್ಣ, ಅವ್ರು ಕ್ಯಾಮ್ರಾ ಮುಂದೆ ಬರೋಲ್ಲ ಅಂತವ್ರೆ. ಹಾಂ ಗೈಸ್, ಇಲ್ಲಿ ನೋಡಿ ಯಾವ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅಂತ. ಇಲ್ಲಿ ಟೋಲ್ಗೇಟ್ ಇದೆ. ಇಲ್ಲಿ ಟೋಲ್ಗೇಟಿಂದ ಹಂಗೆ ಬಂದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇಲ್ಲಿ ಗುಡ್ಡ ಸೂಪರಾಗಿದೆ ಗೈಸ್. ನೋಡಿ ನಮ್ಮ ಬ್ರೋ ಲಗೇಜ್ ಪ್ಯಾಕ್ ಮಾಡ್ಕೊತಾರೆ. ಹಾಂ, ಆ ಕಡೆ ಹಿಂದೆ ಡ್ಯಾಮ್ ಇದೆಯಂತೆ, ಅಲ್ಲಿ ಹೋಗ್ಬಿಟ್ಟು ಬರೋಗಿ ಅಂತ ಹೇಳ್ತವ್ರೆ. ಹಲೋ ಗಾಯ್ಸ್, ಎಲ್ಲ ಏನು ಮಾಡ್ತಾಯಿದ್ದೀರಾ? ನಾನು ಬೈಕ್ ಓಡಿಸ್ತಾಯಿದ್ದೀನಿ, ನೀವೇನು ಮಾಡ್ತಾಯಿದ್ದೀರಾ? ಇಲ್ಲ ಗೈಸ್, ಫೋನಲ್ಲಿ ಏನು ಮಾತಾಡ್ತಿಲ್ಲ, ನಿಮ್ಮ ಜೊತೆನೇ ಮಾತಾಡ್ತಾ ಇರೋದು. ಇಲ್ಲಿ ನೋಡಿ ಗೈಸ್, ವ್ಯೂ ಯಾವ ಥರ ಕಾಣುತ್ತೆ ಅಂತ. ಸೂಪರಾಗಿದೆ ಗೈಸ್ ವ್ಯೂ ಮಾತ್ರ. ನಾವೀಗ ತಮಿಳ್ನಾಡಲ್ಲಿದ್ದೀವಿ. ಇನ್ನೂ ಒಂದು ಮೈಸೂರು ಚಾಮರಾಜನಗರ ಇನ್ನೂ 350 ಕಿಲೋಮೀಟ್ರ್ ಇದೆ. ನಾವು ಆ ರೂಟಲ್ಲಿ ಹೋಗ್ತಾಯಿದ್ದೀವಿ. ನಾವು ಬರಬೇಕಾದ್ರೆ ಬಂದಿದ್ದು ಕಡಪ, ಕರ್ನೂಲ್ ಆ ರೂಟಲ್ಲಿ ಬಂದಿದ್ದು. ಆದರೆ ಇವಾಗ ಹೋಗ್ತಿರೋದು ಮೈಸೂರು ರೂಟಲ್ಲಿ. ನೋಡಿ ಅಂಕಲ್ ಹೆಲ್ಮೆಟ್ ಹಾಕ್ಕೊಂಡಿಲ್ಲ. ಅಂಕಲ್ ಹೆಲ್ಮೆಟ್ ಹಾಕ್ಕೊಳ್ಳಿ.
ಒಂದ್ಸಲಿ ಕೇಳಿಸ್ಲಿಲ್ಲ ಸದ್ಯ. ನೋಡಿ ಗೈಸ್ ಯಾವ ಥರ ಕಾಣಿಸ್ತದೆ ಅಂತ. ಇಲ್ಲಿ ಇದೇ ಥರ ಬರೀ ಗೇಟ್ ಇಕ್ಕವ್ರೆ, ಏನಾದರೂ ಸ್ಪೀಡಾಗಿ ಬಂದ್ಬಿಟ್ರೆ ಹೆಂಗೆ ಅಂತ ಗೊತ್ತಿಲ್ಲದವರು. ಗೊತ್ತಿದ್ದವ್ರು ಓಕೆ, ಗೊತ್ತಿಲ್ಲದವರು ಗೈಸ್ ಯಾವುದೋ ಹಳ್ಳಿ ರೋಡಿಂದ ಕರ್ಕೊಂಬಂತು ಒಂದು 5-6 ಕಿಲೋಮೀಟ್ರು. ನಾನು ಇದ್ಯಾವುದಪ್ಪ ರೋಡು ಅಂದ್ಕೊಂಡೆ, ಇದ್ಯಾವುದೋ ನ್ಯಾಷನಲ್ ಹೈವೇ ಕರ್ಕೊಂಡ್ಬಿಟ್ಟಿದೆ. ಯಾವುದಿದು ನ್ಯಾಷನಲ್ ಹೈವೇ ಅಂತ ಗೊತ್ತಾಗ್ತಲ್ಲ. ಅದು 47 ಅಂತೆ, 47 ಹೈವೇ ಏನೋ ಗೊತ್ತಿಲ್ಲಪ್ಪ. ಇನ್ನು 386 ಕಿಲೋಮೀಟ್ರೇನೋ ಇದೆ ಅಂದರು. 385 ಅನಿಸುತ್ತೆ ಇವಾಗ. 185 ಕಿಲೋಮೀಟ್ರೇನೋ ಇದೆ ಇಲ್ಲಿಂದ. ಸಂಜೆ 7-8 ಗಂಟೆ ಹೊತ್ತಿಗೆ ಹೋಗ್ತೀವಿ ಅನಿಸುತ್ತೆ. ಬೇಗನೂ ಹೋಗ್ಬೋದು, ಇಲ್ಲ ಒಂದು 2 ಅವರ್ ಲೇಟಾಗೂ ಹೋಗ್ಬೋದು. ಏಕೆಂದರೆ ನಾವಿನ್ನೂ ತಿಂಡಿನೇ ತಿಂದಿಲ್ಲ. ಇನ್ನೂ ಊಟ ಮಾಡಿಕೊಂಡು ಅಲ್ಲೊಂದು 2 ಅವರ್ ವೇಸ್ಟ್ ಆಗುತ್ತೆ ಅಂತ ನನಗೆ ಗೊತ್ತು. ಇವಾಗ 2 ಅವರ್ ಅಂದರೆ 8:30-9 ಗಂಟೆ ಮೇ ಬಿ ಆಗ್ಬೋದು, ಗೊತ್ತಿಲ್ಲ ಇನ್ನೂ ಹೆಂಗೋ ಅಂತ. ಇನ್ನೂ ಒಂದು 200 ಕಿಲೋಮೀಟ್ರು ತಮಿಳ್ನಾಡಲ್ಲೇ. ಟೈಮ್ ಬಂದ್ಬಿಟ್ಟು ಎಷ್ಟಾಯ್ತೆ? 2:54 ಆಗಿದೆ ಟೈಮ್ ಇವಾಗ. ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ ತಮಿಳ್ನಾಡು. ಇನ್ನೊಂದು 150 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಅಷ್ಟೇ ಇರಬೇಕು ತಮಿಳ್ನಾಡು. ಆಮೇಲೆ ಚಾಮರಾಜನಗರ ಇಲ್ಲೇ ನಿಲ್ಲಿಸ್ಕೊಂಡಿದ್ದು ಒಂದು ವಾಟ್ರ್ ಬಾಟ್ಲಿ ತೊಗೊಂಡು ಒಂದು 700 ಪೆಟ್ರೋಲ್ ಹಾಕ್ಸ್ಕೊಂಡು ಟೋಟಲ್ ಒಂದು 1700 ರೂಪಾಯಿ ಪೆಟ್ರೋಲ್ ಹಾಕ್ಸ್ದಂಗೆ ಇದೆ ಗೈಸ್. ಮತ್ತೆ 1700 ಪೆಟ್ರೋಲ್ ಹಾಕ್ಸಿದ್ದೀವಿ. ಭಯ ಹೆಂಗೆ ಅನ್ನಿಸ್ತು ರೈಡು? ಏನು ಕತೆ? ರೈಡು ಚೆನ್ನಾಗಿದೆ. ಹಾಂ, ಬಿಸಿಲು ಜಾಸ್ತಿ ಇದೆ. ಆದರೆ ದುಡ್ಡಿದ್ರೆ ಇನ್ನೂ ಸೂಪರ್ ಅಲ್ಲ? ಇನ್ನೂ ಸೂಪರ್, ಬಿಸಿಲು ಜಾಸ್ತಿ. ಮಳೆಗಾಲದಲ್ಲಿ ಬರಬೇಕು ಅಂತೀರಾ? ಮಳೆಗಾಲ ಚೆನ್ನಾಗಿರುತ್ತೆ, ಈ ಟೈಮಲ್ಲಿ ಬಿಸಿಲು ಜಾಸ್ತಿ. ಹಾಂ, ಗೈಸ್ ಇಲ್ಲಿಂದ ಓಡ್ತೀವಿ, ಲೇಟ್ ಆಗುತ್ತೆ, ಅಪ್ಡೇಟ್ ಕೊಡ್ತಾ ಇರ್ತೀನಿ ಗೈಸ್. ಓಯ್ ಯಾರು ಗುರು ಅವನು? ಸಾರಿ ಗೈಸ್. In 400 meters, continue straight past Green Computers to stay on Perundurai, Satyumangalam Road. ಗೈಸ್ ಬಂದಿದ್ದೀವಿ, ಸುಮಾರು ದೂರ ಬಂದಿದ್ದೀವಿ. ಮೈಸೂರಿನ ಒಂದು ಸ್ವಲ್ಪ ದೂರ ಇದೆ, 120 ಕಿಲೋಮೀಟ್ರ್ ಇರಬೇಕು ಮೈಸೂರು. 136 ಓಡಬೇಕಿಲ್ಲ ಯಪ್ಪ. ಓಡಿಸಿ ಒಂಥರ ಗೈಸ್. ಟೋಟಲ್ 2500 ಕಿಲೋಮೀಟ್ರ್ ಓಡಿಸಿದ್ದೀವಿ ಗೈಸ್. ಈ 3 ಡೇಸಲ್ಲಿ 2500 ಕಿಲೋಮೀಟ್ರ್ ಓಡಿದೆ ಗಾಡಿ. ಗಾಡಿ ಟೈರ್ ಎಷ್ಟು ನೀಟಾಗಿ ತಿರುಗಿಸಿರೋದಕ್ಕೆ ಎಷ್ಟೊಂದು ಇದಾಗಿದೆ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಗೈಸ್. ಈ ಥರ ಲಾಂಗ್ ಡ್ರೈವ್ ಎತ್ಕೊಂಬಂದರೆ ಮಾತ್ರನೇ ಗಾಡಿ ಇಷ್ಟು ನೀಟಾಗಿ ಟೈರೆಲ್ಲ ಸವಿಯೋದು. ಇಲ್ಲಾಂದರೆ ಮಧ್ಯದಲ್ಲಿ ಒಂದೇ ಹತ್ರ ಸವಿಯೋದು. ನಾವು ಬರೀ ಅಲ್ಲಿ ಇಲ್ಲಿ ಓಡಾಡಿಸ್ಕೊಂಡಿದ್ರೆ ಸಖತ್ ಹೊತ್ತು ಆಫ್ ರೋಡ್ ಅದು ಇದು ಎಲ್ಲ ಮಾಡಿದ್ದೀವಿ. ಅಪ್ಡೇಟ್ ಕೊಡ್ತಾ ಇರ್ತೀನಿ ಗೈಸ್. ಇನ್ನೊಂದು ಸ್ವಲ್ಪ ದೂರ ಇದೆ, ಇನ್ನೊಂದು ಗಂಟೆ 1.5 ಗಂಟೆ 2 ಅವರೊಳಗೆ ಮೈಸೂರು ಬಿಟ್ಟಿರ್ತೀವಿ. ನಮ್ಮ ಹಾಸನ ರೋಡ್ ಹೋಗಿರ್ತೀವಿ. ಇನ್ನೊಂದು 2 ಅವರ್ ಒಳಗೆ ನಮ್ಮ ಹಾಸನ ರೋಡಲ್ಲಿ ಇರ್ತೀವಿ ಗೈಸ್. ಅಪ್ಡೇಟ್ ಕೊಡ್ತೀನಿ. ಬಾಯ್. ಗೈಸ್ ಫೈನಲಿ ಸತ್ಯಮಂಗಲಂ ಫಾರೆಸ್ಟಲ್ಲಿ ಇದ್ದೀವಿ ಇವಾಗ. ಯಪ್ಪ ಸಖತ್ ಹೊಮ್ಸಿದ್ದೇವೆ ಗೈಸ್ ಫಾರೆಸ್ಟಲ್ಲಿ ಮಾತ್ರ. ಯಪ್ಪ ಬೇರೆ ಸ್ಲೋ ಆಗಿ ಬರಲಿ ಅಂತ ಸಖತ್ ಹಂಸ ಹಾಕಿದ್ದಾರೆ ಇಲ್ಲಿ ಅಂತೂ. ಗೈಸ್ ನಾವು ಹಿಂದ್ಗಡೆ ನಂಬರ್ ಪ್ಲೇಟು ನಾನು ಓಪನ್ ಟಾಪ್ ಮಾಡ್ತಿದ್ದೀನಿ. ನಂಬರ್ ಪ್ಲೇಟು ಹಾಕ್ಸಿಲ್ಲ ಗೈಸ್. ನಾನು ನಂಬರ್ ಪ್ಲೇಟ್ ಹಾಕೋಣ ಅಂದ್ಕೊಂಡೆ, ಈ ರೇಂಜಿಗೆ ಸಿಗಾಕೋತೀವಿ ಅಂತ ಅಂದ್ಕೊಂಡಿರಲಿಲ್ಲ.
ಕಡೆ ಬರ್ಬೇಕಾರಲ್ಲ ಈ ಕಡೆ ಬರ್ತಾವ್ರೆ, ಈ ಕಡೆ ಬರ್ಬೇಕಾರಲ್ಲ ಆ ಕಡೆ ಬರ್ತಾವ್ರೆ ಗೈಸ್. ನಾವು ಈ ಬಸ್ ಮಾತ್ರ ಬಿಟ್ಟು ಅಲ್ಲಾಡಂಗಿಲ್ಲ. ಆಲ್ಮೋಸ್ಟ್ 75 ಕಿಲೋಮೀಟರ್ಸ್ ಏನೋ ಬಂದಿದ್ದೀವಿ. ಗಾಡಿ ಸೆಕ್ಷನ್ ಮಾತ್ರ ಬೈಕರ್ಸಿಗೆ ಹೇಳಿ ಮಾಡಿಸ್ದಂಗಿದೆ ಗಾಡಿ ಸೆಕ್ಷನ್ ಮಾತ್ರ. ನಾನು ಹೆಲ್ಮೆಟ್ ಇದು ಎತ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಕ್ಯಾಪ ವೈಸರ್ ಕ್ಯಾಪ ಏನಾಗುತ್ತೆ ನೀಟಾಗಿ ಕೇಳಿಸ್ತಾ ಇದೆಯೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಮಾತ್ರ. ಬಾಬಾ ಸತ್ಯಮಂಗಲಂ ಫಾರೆಸ್ಟರ್ ಏನೋ ಅಂದ್ಕೊಂಡಿದ್ದೆ ಗಾಯ್ಸ್, ಈ ರೇಂಜಲ್ಲಿ ಇರುತ್ತೆ ಅಂತ ನಿಜ ಅಂದ್ಕೊಂಡೇ ಇರಲಿಲ್ಲ. ಏನೋ ನಾರ್ಮಲ್ ಒಂದು ಗಾಡಿ ಸೆಕ್ಷನು ಅಂದ್ಕೊಂಡಿದ್ದೆ ಅಷ್ಟೇ, ಆದರೆ ಈ ರೇಂಜಲ್ಲೆಲ್ಲ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಯ್ಯೋ ಇವನು ಯಾರಿಗೂ ನಮ್ಮದಿಕ್ಕೆ ಬಂದ. ಏನ್ರಿ ಕಿತ್ಕೋತೀರ ನಂದು? ಓಡಿಸಿ ಲಾಸ್ಟ್ ಸುಸ್ತಾಗೋದು ಗೈಸ್. 500 ಕಿಲೋಮೀಟರ್ಸ್ ಬಂದಿದ್ದೀವಿ ಧನುಷ್ಕೋಡಿಯಿಂದ. 500 ಕಿಲೋಮೀಟರ್ ಆದಮೇಲೆ ಈಗ ನೆಕ್ಸ್ಟ್ ಬರೋದೇ ಇದು ಮೈಸೂರು. ಅಲ್ಲಿಂದ ಮೈಸೂರು ಹೋಗ್ಬಿಟ್ಟು ಹಾಸನ ರೋಡ್ ಹೋಗ್ಬೇಕು ಗೈಸ್. ಲೇಟ್ ಆಯ್ತು ಇವಾಗ. ಗಾಯ್ಸ್ ಅಲ್ಲಿ ಧನುಷ್ಕೋಡಿಲಿ ಗಾಡಿ ಸ್ಟಾರ್ಟ್ ಮಾಡಿದ್ದು ಗಾಯ್ಸ್. ಧನುಷ್ಕೋಡಿಲಿ ಬೆಳಗಿನ ಜಾವ ಸ್ಟಾರ್ಟ್ ಮಾಡಿದ್ದು ಗಾಡಿಯ ಎಷ್ಟು ಗಂಟೆಗೆ ಅಂದರೆ 6 ಗಂಟೆಗೆ. ಈಗ ಟೈಮ್ 7 ಗಂಟೆ, ನೈಟ್ 7 ಗಂಟೆ. ನೋಡಿ ಗೈಸ್ 24 hours ಓಡಿಸಿದ್ದೀನಿ. ಪಲ್ಸರ್ ಗಾಡಿ ಪವರ್ ಇದು ಗೈಸ್. ಬಜಾಜ್ ಅಂದರೆ ಸುಮ್ಮನೆ ಅಂದ್ಕೊಂಬಿಡಿ ಗಾಯ್ಸ್. ಅರ್ಧ ಗಂಟೆ ಆಯಿತು ಇಲ್ಲೇ ನಿಂತ್ಕೊಂಡಿದ್ದೀವಿ ಮೈಸೂರಲ್ಲಿ. ಅರ್ಧ ಗಂಟೆ ಆಯಿತು ಗೈಸ್. ಇವಾಗ ಬ್ರೋ ಓಡಿಸ್ತಿದ್ದಾರೆ, ನಾನು 500 ಕಿಲೋಮೀಟ್ರ್ ಓಡಿಸ್ದೆ. ಬ್ರೋ ನಾವು ಮನೆ ಬಿಟ್ಟು ಬಂದೆ ಇವಾಗ. ಈ ವಿಡಿಯೋಗೆ ಧನುಷ್ಕೋಡಿ ರೈಡ್ ಹೋಗಿತ್ತು ಗೈಸ್. ಇದೇ ಥರ ಇನ್ನೊಂದು ವಿಡಿಯೋ ತೊಗೊಂಬರ್ತೀನಿ, ಅಲ್ಲಿಯವರು ಕಾಯ್ತಾ ಇರಿ ಗೈಸ್. ನಂದು ಜಾನು ಕನ್ನಡಿಗ ಅಂತ ಇನ್ಸ್ಟಾಗ್ರಾಮ್ ಇದೆ, ಅದನ್ನು ಒಂದ್ಸರಿ ನೋಡಿ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸುಮಾರು ದಿವಸದಿಂದ ವೀಡಿಯೋಸ್ ಮಾಡ್ತಾಯಿದ್ದಾರೆ, ಕೆಲವರು ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ, ಪರವಾಗಿಲ್ಲ ಗೈಸ್, ಸಪೋರ್ಟ್ ಮಾಡಿ ಗೈಸ್. ಇವಾಗ ನಾನು ಅಗ್ರೆ ಹತ್ರ ಇದ್ದೀನಿ, ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಮಲ್ಕೋತೀನಿ. ಇವಾಗ ಟೈಮ್ ಬಂದ್ಬಿಟ್ಟು 11:30 ಆಗಿದೆ. ಬ್ರೋ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಬಂದೆ. ಬೆಳಗ್ಗೆ ಮೀಟ್ ಆಗ್ತೀವಿ ನಾವು. ಮತ್ತು ನಂಗೆ ಬೆಳಗ್ಗೆ ಅಷ್ಟು ಬೇಗನೆ ಕೆಲಸ ಇದೆ. ಬೆಳಗ್ಗೆ ಸರ್ಪ್ರೈಸ್ ಇದೆ ಗೈಸ್, ಒಂದು ತೋರಿಸ್ತೀನಿ ನಿಮ್ಗೂ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.